ಸಾಮಾನ್ಯವಾಗಿ ಅಂಬೆಗಾಲಿಡುವ ಮಕ್ಕಳಿಗೆ ಮನೆಯಲ್ಲಿಯೇ ಓಡಾಡಲು ವಾಕರ್ ತಂದುಕೊಡ್ತಾರೆ. ಇದರಿಂದ ಮಕ್ಕಳು ಬೇಗ ನಡೆಯುವುದನ್ನ ಕಲಿಯುತ್ತಾರೆ, ಕಾಲು ಬಲಗೊಳ್ಳುತ್ತದೆ ಎಂಬ ಇತ್ಯಾದಿ ಅಂಶಗಳನ್ನ ನಾವು ಸತ್ಯ ಅಂತ ಭಾವಿಸಿ ಮಕ್ಕಳಿಗೆ ವಾಕರ್ಗಳಲ್ಲಿ ಓಡಾಡಲು ವ್ಯವಸ್ಥೆ ಮಾಡಿಸ್ತೀವಿ. ಆದ್ರೆ ನಿಮಗೆ ಗೊತ್ತಾ, ಮಕ್ಕಳ ಆರೋಗ್ಯ ತಜ್ಞರು ವಾಕರ್ ಬಳಸುವುದರಿಂದ ಬರುವ ಅನಾನುಕೂಲಗಳ ಬಗ್ಗೆ ಕೆಲವು ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಮಕ್ಕಳಿಗೆ ವಾಕರ್ ಬಳಸುವುದು ಉತ್ತಮವಲ್ಲವೇ? ಇದರಿಂದ ಮಗುವಿಗೆ ಯಾವ ರೀತಿಯ ತೊಂದರೆಗಳು ಬರುತ್ತವೆ ಎಂಬುದನ್ನ ತಿಳಿದುಕೊಳ್ಳಿ. ಮಕ್ಕಳು ಇದ್ದ ಮನೆ ನಂದಾಗೋಕುಲವಿದ್ದಂತೆ. ತಮ್ಮ ಮಗು ಖುಷಿಯಾಗಿರುವುದರ ಜೊತೆಗೆ ಯಾವಾಗಲೂ ಆರೋಗ್ಯವಾಗಿರಲು ಪೋಷಕರು ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾರೆ. ಆದರೆ ತಂದೆ ತಾಯಿ ತಿಳಿದೋ ತಿಳಿಯದೆಯೋ ಮಾಡುವ ತಪ್ಪುಗಳು ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು ಅಂತ ಮಕ್ಕಳ ಆರೋಗ್ಯ ತಜ್ಞರು ವಾಕರ್ ಬಳಸುವುದರಿಂದ ಬರುವ ಅನಾನುಕೂಲಗಳ ಬಗ್ಗೆ ಕೆಲವು ಮಾಹಿತಿ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ಸೈಯದ್ ಮುಜಾಹಿದ್ ಹುಸೇನ್ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಈ ಬಗ್ಗೆ ಕೆಲವು ಮಾಹಿತಿಗಳನ್ನ ಹಂಚಿಕೊಂಡಿದ್ದು, ವಾಕರ್ ಬಳಸುವುದರಿಂದ ಮಕ್ಕಳಿಗಾಗುವ ಅನಾನುಕೂಲಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಚಿಕ್ಕ ಮಕ್ಕಳಿಗೆ ವಾಕರ್ ನೀಡುವುದರಿಂದ ಅವರ ಕಾಲ್ಬೆರಳುಗಳ ಮೇಲೆ ನಡೆಯಲು ಆರಂಭ ಮಾಡುವುದು ಅಂದ್ರೆ ಕೆಲವು ಮಕ್ಕಳು ಪಾದಗಳನ್ನ ನೆಲದ ಮೇಲೆ ಊರುವುದಿಲ್ಲ ಅಥವಾ ಇಡೋದಿಲ್ಲ. ಯಾಕಂದ್ರೆ ಮಕ್ಕಳು ಅವುಗಳನ್ನ ಬಳಸುವಾಗ ತಮ್ಮ ದೇಹವನ್ನ ಮೇಲಕ್ಕೆತ್ತುತ್ತಾರೆ. ಇದರಿಂದ ಕಾಲ್ಬೆರಳುಗಳ ಸಹಾಯದಿಂದಲೇ ಮುಂದೆ ಹೋಗ್ತಾರೆ. ಮುಂದೆ ಇದು ಅಭ್ಯಾಸವಾಗಿ ವಾಕರ್ ಇಲ್ಲದಾಗಲೂ ಕೂಡ ಅವರು ಹಾಗೆಯೇ ನಡೆಯಲು ನೋಡ್ತಾರೆ. ಇದು ಮಕ್ಕಳಿಗೆ ಒಳ್ಳೆಯದಲ್ಲ. ಮಕ್ಕಳು ವಾಕರ್ ತಂದ್ರೆ ಬೇಗ ನಡೀತಾರೆ ಅಂತ ತಿಳಿದುಕೊಳ್ತಾರೆ. ಆದ್ರೆ ಇದು ನಿಮ್ಮ ನಂಬಿಕೆಗೆ ವಿರುದ್ಧವಾಗಿರುತ್ತೆ. ಈ ವಾಕರ್ ಮಕ್ಕಳಿಗೆ ಮುಂಚಿತವಾಗಿ ನಡೆಯಲು ಸಹಾಯ ಮಾಡುವ ಬದಲು ನಡಿಗೆಯ ಬೆಳವಣಿಗೆಯನ್ನ ವಿಳಂಬಗೊಳಿಸಬಹುದು ಅಂತ ತಜ್ಞರು ಹೇಳ್ತಾರೆ. ಅದಲ್ಲದೆ ಮಕ್ಕಳು ವಾಕರ್ ಬಳಸೋದ್ರಿಂದ ಗಾಯಗಳ ಅಪಾಯ ಹೆಚ್ಚಾಗಬಹುದು. ಯಾಕಂದ್ರೆ ಮಕ್ಕಳಲ್ಲಿ ಇದರಲ್ಲಿ ನಿಂತು ಎಲ್ಲಿಗೆ ಬೇಕಾದರೂ ಹೋಗಬಹುದಾದ್ರಿಂದ ಅಪಾಯಕಾರಿ ಪ್ರದೇಶಗಳಿಗೂ ಹೋಗಬಹುದು ಅಥವಾ ಅವು ಸರಿಯಾಗಿ ಕಾರ್ಯನಿರ್ವಹಿಸದಿದ್ರೆ ಮಕ್ಕಳಿಗೆ ಪೆಟ್ಟಾಗುವ ಸಂಭವವಿರುತ್ತೆ. ತಜ್ಞರು ಹೇಳುವ ಪ್ರಕಾರ ವಾಕರ್ಗಳನ್ನ ಬಳಸೋದ್ರಿಂದ ಯಾವುದೇ ರೀತಿಯ ಪ್ರಯೋಜನಗಳಿಲ್ಲ. ಬದಲಾಗಿ ಇದು ನಿಮ್ಮ ಮಗು ತನ್ನಿಂದ ತಾನೇ ನಡೆಯಲು ಕಲಿಯುವುದಕ್ಕೂ ಕೂಡ ಭಂಗ ತರುತ್ತೆ. ನಿಮ್ಮ ಮಗುವನ್ನ ಸ್ವತಂತ್ರವಾಗಿ ನಡೆಯಲು ಪ್ರೋತ್ಸಾಹಿಸುವುದು ಅದರ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಇದಕ್ಕೆ ವಾಕರ್ ಅಗತ್ಯವಿಲ್ಲ. ಆರೋಗ್ಯಕರವಾಗಿ ನಡೆಯಲು ಕಲಿಯುವುದು ಮಗುವಿನ ಬೆಳವಣಿಗೆಯನ್ನ ಕೂಡ ಹೆಚ್ಚಿಸುತ್ತದೆ.